ನಮಸ್ತೆ ಎಲ್ರಿಗೂ. ಸರ್ಕಾರಿ ವೇತನದಿಂದ ಜೀವ ವಿಮಾ ಪಾಲಿಸಿಗಳ ಕಂತು ಕಡಿತ ಅಂದ್ರೆ ಈಗ ಸರ್ಕಾರಿ ಅಧಿಕಾರಿಗಳು ಏನಿರ್ತಾರೆ ಅವ್ರಿಗೆ ವೇತನದಲ್ಲೇ ನಿಮಗೆ ಪಾಲಿಸಿಗಳನ್ನ ಮಾಡಿಸಿರ್ತಾರೆ. ಅಲ್ಲಿ ವಿಮಾ ಕಂತು ಕಟ್ಟಾಗುತ್ತೆ, ಸಾಲದ ಕಂತು ಕಟ್ಟಾಗುತ್ತೆ, ಅಥವಾ ಸಾಲದ ಬಡ್ಡಿಯ ಕಂತುಗಳು ಕೂಡ ಕಟ್ಟಾಗುತ್ತೆ. ಓಕೆನಾ, ಪ್ರತಿ ತಿಂಗಳು ಸ್ಯಾಲರಿನಲ್ಲೇ ಕಟ್ಟಾಗೋ ತರ ಆಟೋಮೆಟಿಕ್ ಮಾಡಿರ್ತಾರೆ. ಈ ವಿಷಯಕ್ಕೆ ಸಂಬಂಧಿಸಿದ ಒಂದು ಅಪ್ಡೇಟ್ ಇದೆ. ಏನಂದ್ರೆ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದಿದೆ. ಕೆಲವೊಂದು ಕಡೆ ಕಡಿಮೆ ಕಟ್ಟಾಗಿದೆ, ಕೆಲವೊಂದು ಕಡೆ ಜಾಸ್ತಿ ಕಟ್ಟಾಗಿದೆ. ಏನಾಗಿದೆ, HRMS ತಂತ್ರಾಂಶಗಳ ಒಂದು ಅನುಕಲನ ವೇದಿಕೆಯ ಮೂಲಕ ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ಒಂದು ಕಟಾವಣೆ ಅಂತ ಹೇಳ್ತಾರೆ. ಅಂದ್ರೆ ಕಟ್ಟಾಗ್ತಿರೋ ಒಂದು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳಿನ ವಿಮಾ ಕಂತಾಗಿರ್ಬೋದು, ಸಾಲದ ಕಂತು ಅಥವಾ ಸಾಲದ ಬಡ್ಡಿಯ ಒಂದು ಕಂತಿನ ಏನಿದೆ ಅದು ಈ ವಿಮಾ ಇಲಾಖೆಯ ದತ್ತಾಂಶದಂತೆ ಕಟ್ಟಾಗಬೇಕಾಗಿರುತ್ತೆ. ಅಲ್ಲಿ ಕೆಲವೊಂದು ವ್ಯತ್ಯಾಸಗಳು ಕಂಡು ಬಂದಿದೆ. ಏನು ನೋಡೋಣ ಬನ್ನಿ. ಉಲ್ಲೇಖಿತ ಸುತ್ತೋಲೆಯಲ್ಲಿ ಈ ಮೇಲೆ ವಿವರಿಸುವಂತೆ ಅಂದ್ರೆ ನಾನು ಹೇಳಿದಾಗೆ ವ್ಯತ್ಯಾಸವಿರುವ 15,287 ಪ್ರಕರಣಗಳನ್ನು ಗುರುತಿಸಿ ದತ್ತಾಂಶವನ್ನು ಜಿಲ್ಲಾವಾರು ಪ್ರತ್ಯೇಕಿಸಿ ಎಕ್ಸೆಲ್ ಶೀಟ್ ನಲ್ಲಿ ನಮೂದಿಸಿ ಜಿಲ್ಲಾ ವಿಮಾ ಅಧಿಕಾರಿಗಳಿಗೆ ಕಳಿಸಲಾಗಿದೆ ಅಂತ ಸರ್ಕಾರ ಹೇಳಿದೆ. ಹಾಗೆ ಸದರಿ ಪ್ರಕರಣಗಳನ್ನು ಭೌತಿಕ ಕಡತಗಳೊಂದಿಗೆ ಪರಿಶೀಲನೆ ಮಾಡ್ತೀವಿ. ನ್ಯೂನ್ಯತೆ ಇರುವ ಪ್ರಕರಣಗಳನ್ನು ಪ್ರತ್ಯೇಕಿಸಿ ವಿಮಾದಾರರ ವೇತನ ಬಟವಾಡೆ ಅಧಿಕಾರಿಗಳಿಗೆ ಪತ್ರ ಬರೆದು ರಾಜ್ಯ ಸರ್ಕಾರಿ ನೌಕರರ ವೇತನದಲ್ಲಿ ಕಟಾವಣೆ ಮಾಡುತ್ತಿರುವ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ಮೇಲಿನ ವಿಮಾ ಕಂತು ಆಗಿರ್ಬೋದು, ಅಥವಾ ಸಾಲದ ಕಂತಾಗಿರ್ಬೋದು, ಅಥವಾ ಸಾಲದ ಬಡ್ಡಿಯ ಕಂತುಗಳ ಮೊಬಲಗುಗಳಲ್ಲಿ ವ್ಯತ್ಯಾಸ ಸರಿಪಡಿಸುವಂತೆ ಹಾಗೂ ರದ್ದುಪಡಿಸಬೇಕಿರುವ ಜೀವ ವಿಮಾ ಪಾಲಿಸಿಗಳನ್ನು ಪಟ್ಟಿ ಮಾಡಿ ನಿಯಮಾನುಸಾರ ಶಿಫಾರಸಿನೊಂದಿಗೆ AVG ಶಾಲೆಗೆ ಕಳಿಸುವಂತೆ ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ವ್ಯತ್ಯಾಸಗಳು ಕಂಡು ಬಂದಿದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ, ಆ ತರ ಏನಾದ್ರು ಕಟ್ಟಾಗ್ತಿದೆ ಅಥವಾ ಜಾಸ್ತಿ ಕಟ್ಟಾಗಿದೆಯಾ ಅಥವಾ ಕಡಿಮೆ ಕಟ್ಟಾಗಿದೆಯಾ. ಸೊ ನೀವು ಕೂಡ ಅದನ್ನು ಆದಷ್ಟು ಬೇಗ ಚೆಕ್ ಮಾಡಿಕೊಂಡು ನೀವು ನಿಮ್ಮ ಸಂಬಂಧಪಟ್ಟ ಇಲಾಖೆ ಅಂದ್ರೆ ನಿಮ್ಮ ಸಂಬಂಧಪಟ್ಟ ಇಲಾಖೆಗೆ ನೀವು ಚೆಕ್ ಮಾಡಬಹುದು. ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ಮೇಲಿನ ವಿಮಾ ಕಂತಾಗಿರ್ಬೋದು, ಸಾಲದ ಕಂತು, ಸಾಲದ ಬಡ್ಡಿಯ ಕಂತು ಅಂದ್ರೆ ಮೊಬಲಗುಗಳನ್ನು ಅಂತ ಹೇಳ್ತಾರೆ. ಅಂದ್ರೆ ನಿಯಮಾನುಸಾರ HRMS ನಲ್ಲಿ ತಿದ್ದುಪಡಿ ಮಾಡುವ ಒಂದು ಅವಕಾಶವನ್ನು ವಿಮಾ ಇಲಾಖೆಗೆ ನೀಡಲಾಗಿರುತ್ತೆ ಅಂತ ಸರ್ಕಾರ ಹೇಳಿದೆ. ಈ ಕೆಲಸವನ್ನು ಪ್ರಸ್ತುತ ವಿಮಾ ಇಲಾಖೆಯ ಗಣಕ ವಿಭಾಗದಲ್ಲಿ ನಿರ್ವಹಿಸಲಾಗುತ್ತೆ. ಆದ್ದರಿಂದ ಮೇಲ್ಕಂಡ ವಿಷಯದ ಸಂಬಂಧ ವಿಮಾ ಇಲಾಖೆಯ ಜಿಲ್ಲಾ ವಿಮಾಧಿಕಾರಿಗಳು ನಿರ್ವಹಿಸಬೇಕಾದ ಕಾರ್ಯವಿಧಾನಗಳು ಕೆಳಗಂಡಂತೆ ಅಂತ ವಿವರಿಸಿದೆ. ಅಂದ್ರೆ HRMS ನಲ್ಲಿ ವಿಮಾ ಕಂತು ಅಥವಾ ಸಾಲದ ಕಂತು ಅಥವಾ ಬಡ್ಡಿಯ ಕಂತಾಗಿರ್ಬೋದು, ಇಲ್ಲಿ ಇನ್ಶೂರೆನ್ಸ್ ಡೀಟೇಲ್ಸ್ ಆರ್ ಲೋನ್ ಆರ್ ರಿಕವರೀಸ್ ಏನಾದ್ರೂ ಇರ್ಬೋದು, ತಿದ್ದುಪಡಿ ಮಾಡುವ ಸಂಬಂಧ ಕೋರಿಕೆಗಳನ್ನು ವಿಮಾದಾರರಿಗೆ ನೇರವಾಗಿ ವಿಮಾ ಇಲಾಖೆಯ ಗಣ ವಿಭಾಗದಲ್ಲಿ ಸ್ವೀಕರಿಸುವುದಿಲ್ಲ. ಹಾಗೆ ವಿಮಾ ಇಲಾಖೆಯ ಜೀವ ಪಾಲಿಸಿಗಳ ಮೇಲಿನ ವಿಮಾ ಕಂತು, ಈ ತರ ಸಾಲ ಕಂತು ಏನಿದೆ ಇದೆಲ್ಲ HRMS ನಲ್ಲಿ ತಿದ್ದುಪಡಿ ಮಾಡುವ ಬಗ್ಗೆ ವಿಮಾದಾರರಿಂದ ಜಿಲ್ಲಾ ವಿಮಾ ಕಚೇರಿಗಳಲ್ಲಿ ಸಲ್ಲಿಕೆಯಾಗುವ ಕೋರಿಕೆಗಳನ್ನು ವಿಷಯವಾರು ಅಂದ್ರೆ KGID MIS ಪೋರ್ಟ್ನಲ್ಲಿ ತಂತ್ರಾಂಶದಲ್ಲಿ ಟಿಕೆಟ್ ರೈಸ್ ಮಾಡುವ ಮೂಲಕ ಕೋರಿಕೆಗಳನ್ನು ವಿಮಾ ಇಲಾಖೆಯ ಗಣಕ ವಿಭಾಗಕ್ಕೆ ಸಲ್ಲಿಸಬೇಕು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ವಿಮಾ ನಿರ್ದೇಶನಾಲಯ ಏನಿದೆ ಸುತ್ತೋಲೆ ಸಂಖ್ಯೆ 17 2025-26 ದಿನಾಂಕ 24/7/2027 ತಿಳಿಸಿರುವಂತೆ ವಿಮಾ ಇಲಾಖೆಯ ದತ್ತಾಂಶದಲ್ಲಿ ನಿಯಮಾನುಸಾರ ತಿದ್ದುಪಡಿಗಳನ್ನು ಆಯಾ ಜಿಲ್ಲಾ ವಿಮಾ ಕಚೇರಿಗಳ ಮಟ್ಟದಲ್ಲೇ ಜರೂರಾಗಿ ಪೂರ್ಣಗೊಳಿಸಬೇಕು. ಇನ್ ಕೇಸ್ HRMS ದತ್ತಾಂಶ ಸರಿ ಇದ್ದು ವಿಮಾ ಇಲಾಖೆಯ ಒಂದು ದತ್ತಾಂಶ ಸರಿಪಡಿಸಬೇಕಾಗೋ ಪ್ರಕರಣಗಳು, ಸೊ ಆದಷ್ಟು ಅವರು ಸರಿಪಡಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಸಾಲ ಬಾಕಿ ಮೊತ್ತವನ್ನು ಪೂರ್ಣವಾಗಿ ಪಾವತಿಸಿ ಸಾಲದ ಕಂತುಗಳ ಕಟಾವಣೆಯಲ್ಲಿ ನಿಲ್ಲಿಸುವಂತೆ ವಿಮಾದಾರರಿಂದ ಜಿಲ್ಲಾ ವಿಮಾ ಕಚೇರಿಗಳಿಗೆ ಸಲ್ಲಿಕೆಯಾಗಿರುವ ಕೋರಿಕೆಗಳನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಅದನ್ನು ಮುಗಿಸಬೇಕು ಅಂದ್ರೆ KGID MIS ಪೋರ್ಟ್ ನಲ್ಲಿ ಟಿಕೆಟ್ ರೈಸ್ ಮಾಡಬೇಕು ಅಂತ ಕೂಡ ಸರ್ಕಾರ ಆ ನೋಟಿಫಿಕೇಶನ್ ಅಲ್ಲಿ ತಿಳಿಸಿದ್ದಾರೆ. ಹಾಗೆ ರದ್ದುಪಡಿಸಿರುವ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ವಿವರಗಳನ್ನು ಪಟ್ಟಿ ಮಾಡಿ ವಿಮಾ ಇಲಾಖೆಯ ಗಣಕ ಒಂದು ವಿಭಾಗಕ್ಕೆ ಸಲ್ಲಿಸಬೇಕು. ಸದರಿ ವಿವರವನ್ನು ಗಣಕ ವಿಭಾಗದಲ್ಲಿ ಕ್ರೋಢೀಕರಿಸಿ ಅಂದ್ರೆ ಡೇಟಾ ವೆರಿಫಿಕೇಶನ್ ಪೋರ್ಟಲ್ ನಲ್ಲಿ ರದ್ದಾದ ಪಾಲಿಸಿಗಳ ವಿಮಾ ಮೊತ್ತ ಮತ್ತು ವಿಮಾ ಕಂತನ್ನು ಶೂನ್ಯ ಮಾಡಲಾಗುವುದು. ಹಾಗೆ KGID ವೆರಿಫಿಕೇಶನ್ ಪೋರ್ಟಲ್ ಅಂತ ಹೇಳ್ತಾರೆ, ಅಲ್ಲಿ ಇದನ್ನ ಸಹಿ ಮಾಡುವ ಮೂಲಕ ದತ್ತಾಂಶವನ್ನು KGID ಆನ್ಲೈನ್ ತಂತ್ರಾಂಶಕ್ಕೆ ಕಳುಹಿಸಬೇಕು ಅಂತ ಕೂಡ ಆಲ್ರೆಡಿ ಹೇಳಿದ್ದಾರೆ. ಓಕೆನಾ. ಸೊ ಒಟ್ಟಾರೆ ಈ ವೇತನ ಬಟವಾಡೆ ಕಚೇರಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ವೇತನದಿಂದ ವಿಮಾ ಇಲಾಖೆಯ ಜೀವ ವಿಮಾ ಪಾಲಿಸಿಗಳ ಮೇಲಿನ ಏನು ವಿಮಾ ಕಂತು ಅಥವಾ ಸಾಲದ ಕಂತುಗಳನ್ನ ಕಟ್ ಮಾಡ್ತಾರೆ, ಅಲ್ಲಿ ತಪ್ಪಾಗಿ ಬದಲಿ ನೌಕರರ ವೇತನದಿಂದ ಕಟಾವಣೆ ಆರಂಭಿಸಿದ್ದು ಪ್ರಸ್ತುತ ತಿದ್ದುಪಡಿಗಾಗಿ ಕೋರಿಕೆ ಸಲ್ಲಿಸಿರುವ ಪ್ರಕರಣಗಳಲ್ಲಿ ಸಂಬಂಧಿಸಿದಂತೆಯೂ ಕೂಡ ಈ ಸಹ ತಿದ್ದುಪಡಿ ಅಂದ್ರೆ KGID MIS ಪೋರ್ಟಲ್ ವಿಮಾ ಇಲಾಖೆಯ ಸಹಾಯವಾಣಿಯಲ್ಲಿ ಟಿಕೆಟ್ ರೈಸ್ ಮಾಡಿ ನೀವು ಈ ಮೂಲಕ ಗಣಕ ವಿಭಾಗಕ್ಕೆ ನೀವು ಕೋರಿಕೆ ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಸ್ಯಾಲರಿನಲ್ಲಿ ವೇರಿಯೇಷನ್ ಆಗಿದೆ ಅಥವಾ ಈ ಲೋನ್ ರಿಕವರಿ ಆಗಿರ್ಬೋದು ಅಥವಾ ನಾನು ಹೇಳಿದಂಗೆ ನಿಮಗೆ
ಇನ್ಶೂರೆನ್ಸ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಲೋನ್ ಆರ್ ರಿಕವರಬಲ್. ಓಕೆನಾ? ಸೊ ರಿಕವರೀಸ್ ಯಾವ್ದ್ರಲ್ಲಾದ್ರೂ ವ್ಯತ್ಯಾಸ ಆಗಿದ್ರೆ ನೀವು ಆದಷ್ಟು ಬೇಗ ನಿಮ್ಮ KJID ನಲ್ಲಿ ಟಿಕೆಟ್ ರೈಸ್ ಮಾಡಿ ನೀವು ಚೆಕ್ ಮಾಡಬೇಕು. ಓಕೆನಾ? ಸೊ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ. ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.